SIR ಪ್ರಕ್ರಿಯೆ ಚುನಾವಣಾ ಆಯೋಗದ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. 8 ಆಗಸ್ಟ್ಗೆ ಎನ್ಯುಮರೇಷನ್ ಫೇಸ್ ಮುಕ್ತಾಯಗೊಳ್ಳಲಿದೆ. ಈಗ ನಾವು 5,54,32,314 ಮತದಾರರು ಯಾರು 16/6/2026 ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು ಅವರೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತಗೊಂಡು ಅದನ್ನು ಡಿಜಿಟೈಸ್ ಮಾಡೋ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತುವರೆಗೂ 99.96% ಪ್ರಗತಿಯಾಗಿದೆ. 5,54,32,314 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಆಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96% 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಮತ್ತು 1,11,04,705 ಮತದಾರರು ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರೋರು 14,30,012, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರರಾಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮಾತ್ರ ಐದರ್ ಮತದಾರರಲ್ಲೂ ಅಥವಾ BLOಗಳ ಹತ್ರ ಉಳಿದಿರ್ತದೆ. ಮೋಸ್ಟ್ಲಿ ಅದು ಇವತ್ತು ನಾಳೆ ಒಳಗೆ 100% ಕರ್ನಾಟಕ ರಾಜ್ಯ ರೀಚ್ ಆಗ್ತದೆ. ಈ ಮಾಹಿತಿಯನ್ನು ತಗೊಂಡು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ 1,11,00,000 ಮತದಾರರ ಪೈಕಿ ಡೆತ್, ಡೂಪ್ಲಿಕೇಟ್ ಆ್ಯಂಡ್ ರೆಫ್ಯೂಸ್ ಸೈನ್ ಮಾತ್ರ 28,07,000 ಮತದಾರರು ಆಗಿರ್ತಾರೆ. ಡೆಡ್, ಡ್ಯೂಪ್ಲಿಕೇಟ್ ಆ್ಯಂಡ್ ರೆಫ್ಯೂಸ್ ಸೈನ್ ಇದು ಮಾತ್ರ 28 ಲಕ್ಷ ಮತದಾರರು ಆಗಿರ್ತಾರೆ. ಮತ್ತು GBA ವ್ಯಾಪ್ತಿ ತಗೊಂಡಾಗ GBAದಲ್ಲಿ ಇರುವ ಮತದಾರರ ಸಂಖ್ಯೆ 1,03,88,363 ಮತದಾರರಿದ್ದಾರೆ. ಅದರಲ್ಲಿ ನಮಗೆ ವಾಪಸ್ ಬಂದಿರುವ ಫಾರ್ಮ್ಸ್ ಈಗಾಗಲೇ 54,45,613. ಇಟ್ ಅಮೌಂಟ್ಸ್ ಟು 52.42%. ಈಗಾಗಲೇ GBA 100% ರಿಜಿಸ್ಟ್ರೇಷನ್ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಅದರಲ್ಲಿ 52.42% ಮತದಾರರ ಹೆಸರು ಮಾತ್ರ ನಮ್ಮ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. 17ನೇ ಆಗಸ್ಟ್ನೇ ತಾರೀಕು ನಾವೇನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ ಅದರಲ್ಲಿ ಇರುವ ಹೆಸರುಗಳ ಸಂಖ್ಯೆ ಇಷ್ಟಾಗಿರ್ತದೆ. ಮತ್ತು 49,42,750 ಜನ ಅವರು ನಮಗೆ ASDDO ಕ್ಯಾಟಗರಿಯಲ್ಲಿ GBA ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆಗಿರ್ತಾರೆ. ಈ ಮಾಹಿತಿಯನ್ನು ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರ್ದು ಫಾರ್ಮ್ ಇನ್ನೂ ಸುಮಾರು 23,000 ಫಾರ್ಮ್ ಏನು ಮತದಾರರಲ್ಲಿ ಇದೆ ಅದು ಈಗಾಗಲೇ ವಾಪಸ್ ಕೊಟ್ಟಿದ್ರೆ ಸಂತೋಷ. ಅಕಸ್ಮಾತ್ ಮತದಾರರ ಹತ್ರ ಇನ್ನೂ ಅವ್ರ ಮನೆಯಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಆಗಸ್ಟ್ 8ನೇ ತಾರೀಕು ಒಳಗಾಗಿ ನಮಗೆ ವಾಪಸ್ ಕೊಡಬೇಕೆಂದು ಮನವಿ ಮಾಡ್ತೀನಿ. ಅದರ ಜೊತೆಗೆ ಅಕಸ್ಮಾತ್ ಮತದಾರರು ಇಲ್ಲದೇ ಇರೋ ಸಂದರ್ಭಗಳಲ್ಲಿ ಅವರ ಪರವಾಗಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ಮತದಾರರ ಪರವಾಗಿ ಯಾವುದೇ ಒಂದು ಮನೆಯಲ್ಲಿ ಇರುವ ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದಾಗಿರುವುದರಿಂದ ಅಕಸ್ಮಾತ್ ಯಾವುದೇ ಕಾರಣಕ್ಕೆ ಮತದಾರರು ಇಲ್ಲದೇ ಇರೋ ಸಂದರ್ಭದಲ್ಲೂ ಸಮೇತ ದಯವಿಟ್ಟು ಫಾರ್ಮನ್ನು ಫಿಲ್ಅಪ್ ಮಾಡಿ ಎಂದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಮೂರನೇದಾಗಿ ತಮ್ಮದು ಫೋಟೋ ಮತ್ತು 2002 SIR ಡೇಟಾ ಇದ್ದರೆ ದಯವಿಟ್ಟು ಅದನ್ನು ಹಾಕಿ ಫಿಲ್ ಮಾಡಿ ಕೊಡಿ. ಅಕಸ್ಮಾತ್ ಅದು ಇಲ್ಲಂದ ಸಂದರ್ಭದಲ್ಲಿ ದಯವಿಟ್ಟು ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಆಧಾರ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಅದು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಟ್ಟರು BLO ತಗೊಳ್ತಾರೆ. ದಯವಿಟ್ಟು ಅದನ್ನು ವಾಪಸ್ ಕೊಡಬೇಕೆಂದು ನಮ್ಮ ಮತದಾರರಲ್ಲಿ ತುಂಬ ಪ್ರೀತಿಯಿಂದ ವಿನಂತಿ ಮಾಡ್ತೀನಿ. ನಮ್ಮ ಹತ್ರ ಉಳಿದಿರೋದು ಬರೀ 22,977 ಫಾರ್ಮ್ಸ್ ಮಾತ್ರ. ಅದನ್ನು ನಮಗೆ ಡಿಜಿಟೈಸ್ ಮಾಡಿದರೆ ಕರ್ನಾಟಕ ರಾಜ್ಯ 100% ಈ ಎನ್ಯುಮರೇಷನ್ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗುತ್ತದೆ. ನಮಗೆ ಇರುವ ಕೊನೆ ದಿನ 8ನೇ ತಾರೀಕು ಆಗಸ್ಟ್ 8. ಇವತ್ತು ಆಗಸ್ಟ್ 5 ಆಗಿರ್ತದೆ.
ಸೊ 99.96% ಆಫ್ ದಿ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಇನ್ ಕರ್ನಾಟಕ. ಸೊ ಇಷ್ಟು ಮಾಹಿತಿನ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮತ್ತು ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ನಿಗದಿತ ಅವಧಿಯಲ್ಲಿ ಜನರಿಂದ ವಾಪಸ್ ತಗೊಂಡು ಡಿಜಿಟಲೈಸ್ ಮಾಡಲಿಕ್ಕೆ ಅನುಕೂಲ ಮಾಡಿರುವ ಎಲ್ಲ ಕರ್ನಾಟಕ ರಾಜ್ಯದ ರೆಕಗ್ನೈಸ್ಡ್ ಆ್ಯಂಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅವರ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳಿಗೂ ಮತ್ತು ಬೂತ್ ಲೆವೆಲಲ್ಲಿ ವರ್ಕ್ ಮಾಡಿದ ಎಲ್ಲ ಬೂತ್ ಲೆವೆಲ್ ಏಜೆಂಟ್ಗಳಿಗೂ ಮತ್ತು ನನ್ನ BLO ಮತ್ತು BLO ಸೂಪರ್ವೈಸರ್ ಎಲ್ಲ ಅಧಿಕಾರಿಗಳಿಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಎನ್ಯುಮರೇಷನ್ ಫಾರ್ಮ್ಸನ್ನು ತುಂಬಿ ಸೈನ್ ಮಾಡಿ ವಾಪಸ್ ಕೊಟ್ಟಿರುವ ಎಲ್ಲ ಮತದಾರರಿಗೂ, ಅದರ ಜೊತೆಗೆ ಇನ್ನೂ ಮುಖ್ಯವಾಗಿ ತೀರ್ಕೊಂಡ ಸಂದರ್ಭದಲ್ಲಿ ಡೆತ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮತ್ತು ಡೂಪ್ಲಿಕೇಟ್ ಇದ್ದ ಸಂದರ್ಭದಲ್ಲಿ ಸುಮಾರು 6 ಲಕ್ಷಕ್ಕೂ ಮೇಲ್ಪಟ್ಟು ಮತದಾರರು ನಂದು ವೋಟ್ ಬೇರೆ ಕಡೆ ಇದೆ ಎಂಬ ಮಾಹಿತಿಯನ್ನು ಬರೆದು ಕೊಟ್ಟಿರ್ತಾರೆ. ಅವರಿಗೂ ಸಮೇತ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಉಳಿದಿರೋದು 22,977 ಫಾರ್ಮ್ ಮಾತ್ರ. ಅದನ್ನು ಬೇಗ ಕೊಡಬೇಕಾಗಿ ನಾನು ಎಲ್ಲರ ಹತ್ರನೂ ಸಂಬಂಧಪಟ್ಟ ಎಲ್ಲರ ಹತ್ರ ಮತ್ತೊಮ್ಮೆ ನಾನು ಗೌರವಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಒಂದು ನಿಮಿಷ, ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಈಗ ನಮ್ಮಲ್ಲಿ ಸುಮಾರು ಒಂದು ಶಿಫ್ಟೆಡ್ ಮತ್ತು ಆಬ್ಸೆಂಟಿ ವೋಟರ್ಸ್ ಸುಮಾರು ಶಿಫ್ಟೆಡ್ ಮಾತ್ರ 66,64,000 ಆಗಿದ್ದಾರೆ. ಆಮೇಲೆ ಆಬ್ಸೆಂಟ್ ವೋಟರ್ಸ್ ಸುಮಾರು 16, ಇದು ಸುಮಾರು 80 ಲಕ್ಷ ವೋಟರ್ಸ್ ಮೇಲ್ಪಟ್ಟು ಈ ಕ್ಯಾಟಗರಿಗಳಿಗೆ ಬಂದಿರ್ತಾರೆ. ಇವರು ಅವರ ಅಡ್ರೆಸ್ಸಲ್ಲಿ ವಾಸ ಇರುವುದಿಲ್ಲ. ಈ ಎನ್ಯುಮರೇಷನ್ ಪೀರಿಯಡಲ್ಲಿ ಸಂಬಂಧಪಟ್ಟ ಈ ಮತದಾರರು ಅವರು 16/6/2026 ಮತದಾರರ ಪಟ್ಟಿಯಲ್ಲಿದ್ದ ವಿಳಾಸದಲ್ಲಿ ಅವರು ವಾಸ ಇದ್ದಿರುವುದಿಲ್ಲ. ನಾನು ಅವ್ರ ಹತ್ರ ವಿನಂತಿ ಮಾಡ್ತೀನಿ, ಅಕಸ್ಮಾತ್ ತಾವುಗಳು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಯಾವುದಾದ್ರೂ ಭಾಗದಲ್ಲಿ ವಾಸ ಇದ್ದ ಸಂದರ್ಭದಲ್ಲಿ ದಯವಿಟ್ಟು ಫಾರ್ಮ್ 6 ಲಭ್ಯ ಆಗಿರ್ತದೆ, ದಯವಿಟ್ಟು ಫಾರ್ಮ್ 6 ಅಪ್ಲೈ ಮಾಡಿ ಅಂತ. ಈಗ ಈ ಶಿಫ್ಟೆಡ್ ಮತ್ತು ಆಬ್ಸೆಂಟಿ ಲಿಸ್ಟಲ್ಲಿ ಬಂದಿರೋ ಮತದಾರರು ಈಗಾಗಲೇ ಬೇರೆ ಎಲ್ಲಾದರೂ ನೋಂದಣಿ ಮಾಡಿಕೊಳ್ಳದೇ ಇದ್ದಲ್ಲಿ ಐ ರಿಕ್ವೆಸ್ಟ್ ಆಲ್ ಆಫ್ ದಮ್, ಇಫ್ ಯು ಆರ್ ನಾಟ್ ಎನ್ರೋಲ್ಡ್ ಎನಿವೇರ್ ಎಲ್ಸ್, ಐ ರಿಕ್ವೆಸ್ಟ್ ಆಲ್ ದ ಆಬ್ಸೆಂಟ್ ಅಂಡ್ ಶಿಫ್ಟೆಡ್ ವೋಟರ್ಸ್, ಇಫ್ ಯು ಆರ್ ಲಿವಿಂಗ್ ಇನ್ ಕರ್ನಾಟಕ, ಕೈಂಡ್ಲಿ ಗಿವ್ ಫಾರ್ಮ್ 6. ದ ಫಾರ್ಮ್ 6 ಈಸ್ ಅವೈಲಬಲ್ ವಿತ್ ಎವ್ರಿ BLO. ಪ್ರತಿಯೊಂದು BLO ಹತ್ರನೂ ಫಾರ್ಮ್ 6 ಲಭ್ಯ ಮಾಡಿದ್ದೇವೆ. ಅದರಲ್ಲೂ GBA ವ್ಯಾಪ್ತಿಯಲ್ಲಿ 10 ಲಕ್ಷ ಫಾರ್ಮ್ 6 ಪ್ರಿಂಟ್ ಮಾಡಿ ನಿನ್ನೆ ಮತ್ತು ಇವತ್ತು ಎಲ್ಲ BLO ಹತ್ರ ಲಭ್ಯ ಮಾಡಲಾಗಿದೆ. ದಯವಿಟ್ಟು ಅದನ್ನು ಫಾರ್ಮ್ಸನ್ನು ಅವರು ಕನಿಷ್ಠ 8ನೇ ತಾರೀಕಿಂದಲೇ ಪಡ್ಕೋಬಹುದು. ಆನ್ಲೈನಲ್ಲಿ ಅಪ್ಲೈ ಮಾಡೋ ಆಪ್ಷನು ಇರ್ತದೆ. ಈಗಾಗಲೇ ಆನ್ಲೈನಲ್ಲಿ ಸುಮಾರು 3,80,000 ಮತದಾರರು ಫಾರ್ಮ್ 6 ಹಾಕಿದ್ದಾರೆ. ಅದರ ಮಾಹಿತಿನೂ ಕೊಟ್ಟಿದ್ದೀನಿ. ಐ ರಿಕ್ವೆಸ್ಟ್ ಆಲ್ ದ ಎಲಿಜಿಬಲ್ ವೋಟರ್ಸ್ ಆಫ್ ಕರ್ನಾಟಕ, if you have not given the enumeration form already, if you are in the absentee or shifted list, if you are living in Karnataka, kindly apply form 6 either by online or by the physical form which you can get from the BLO. ಈ ಮಾಹಿತಿ ನಾನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಸಂದರ್ಭದಲ್ಲಿ ಈ ಡೆತ್, ಡ್ಯೂಪ್ಲಿಕೇಟ್, ಆಬ್ಸೆಂಟಿ, ಶಿಫ್ಟೆಡ್ ಅದರ್ಸ್ ಈ ಇರುವ ಈ 1,11,00,000 ಮತದಾರರು ಏನಿದ್ದಾರೆ, ಪ್ರತಿಯೊಂದು ಮತದಾರರಿಗೂ ಸಮೇತ ನಾವು ಮಹಜರನ್ನು ಮಾಡಿದ್ವಿ. ಉದಾಹರಣೆಗೆ ಡೆತ್ ಕೇಸಲ್ಲಿ ಪ್ರತಿಯೊಂದು ಡೆತ್ ಕೇಸಲ್ಲೂ ಸಮೇತ ಐದರ್ ಎ ಡೆತ್ ಸರ್ಟಿಫಿಕೇಟ್ ಆರ್ ಎ ಸ್ಥಳ ಮಗಜರ್ ಸೈನ್ಡ್ ಬೈ ಅಟ್ಲೀಸ್ಟ್ 1 BLA ಈಸ್ ಅವೈಲಬಲ್ ವಿತ್ ಅಸ್. ಇದು ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅದೇ ಸಮೇತ ಆಬ್ಸೆಂಟಿ ಶಿಫ್ಟ್ ಎಲ್ಲ ವೋಟರ್ಸ್ಗೂ ಮಾಡಿದ್ದಾರೆ. ನಾನು ಎಲ್ಲ ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳಿಗೆ ವಿನಂತಿ ಮಾಡ್ತೀನಿ, ಈಗಾಗಲೇ ACDO ಲಿಸ್ಟನ್ನು ಪ್ರಿಂಟ್ ಮಾಡಿ ಎಲ್ಲ ಕಡೆ ತಲುಪಿಸ್ಕೊಡ್ತಾ ಇದೆ. BBP ವ್ಯಾಪ್ತಿಯಲ್ಲಿ ಎಲ್ಲ 7 ನೋಂದಾಯಿತ ರಾಜಕೀಯ ಪಕ್ಷಗಳಿಗೆ ರಿಜಿಸ್ಟರ್ ರೆಕಗ್ನೈಸ್ ಪೊಲಿಟಿಕಲ್ ಪಾರ್ಟಿ 7 ಪಾರ್ಟೀಸ್ ಇದೆ ಕರ್ನಾಟಕದಲ್ಲಿ. ಅವರೆಲ್ಲರಿಗೂ ಈ 48 ಲಕ್ಷ ಮತದಾರರು GBL ಏನಿದ್ದಾರೆ ಆ ಲಿಸ್ಟನ್ನು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಕಳಿಸ್ಕೊಡಲಾಗಿದೆ. BLO ಹಂತದಲ್ಲೂ ಸಮೇತ ಲಿಸ್ಟನ್ನು ಕೊಡಲಾಗಿದೆ. ಇಟ್ಸ್ ಬಿನ್ ಡಿಸ್ಪ್ಲೇಡ್ ದಿ BLO ಲೆವೆಲ್ ಆಲ್ಸೋ. ಐ ರಿಕ್ವೆಸ್ಟ್ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಸಿವಿಲ್ ಸೊಸೈಟಿ ಗ್ರೂಪ್ಸ್ ಆ್ಯಂಡ್ ದ ವೋಟರ್ಸ್ ಕೈಂಡ್ಲಿ ಚೆಕ್ ದ ಲಿಸ್ಟ್. ಅಕಸ್ಮಾತ್ ತಾವೇನಾದ್ರು ರಾಂಗ್ಲಿ ಮಾರ್ಕ್ ಆಗಿದ್ದರೆ 8ನೇ ತಾರೀಕೊಳಗೆ ಫಾರ್ಮನ್ನು ರೋಲ್ ಬ್ಯಾಕ್ ಮಾಡಿಕೊಳ್ಳೋ ಅವಕಾಶ ಇರ್ತದೆ. ಅದರಿಂದ ದಟ್ ಕ್ಯಾನ್ ಬಿ ಯುಟಿಲೈಸ್ಡ್ ಟಿಲ್ 8th ಈವ್ನಿಂಗ್ವರೆಗೂ ಅವಕಾಶ ನಮಗೆ ಇದ್ದೇ ಇರ್ತದೆ. ಅದರಿಂದ ಅಕಸ್ಮಾತ್ ಯಾರಾದರೂ ರಾಂಗ್ಲಿ ಮ್ಯಾಪ್ ಆಗಿದ್ದರೆ ನಾನು ಮತ್ತೊಮ್ಮೆ ಎಲ್ಲರ ಹತ್ರ ಮನವಿ ಮಾಡಿಕೊಳ್ತೀನಿ, ದಯವಿಟ್ಟು ತಾವು ತಮ್ಮ BLOಗೆ ಮಾಹಿತಿ ನೀಡಿದಲ್ಲಿ ಫಾರ್ಮನ್ನು ರೋಲ್ ಬ್ಯಾಕ್ ಮಾಡಿಕೊಳ್ಬಹುದಾಗಿದೆ. ಇಷ್ಟು ವಿಷಯ ಗಮನಕ್ಕೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. No, we have not denied any form to any voter. No BLO has the right to deny any enumeration form to the voter. It must have happened in the cases where the voter is not living in the particular address and they must have demanded. But otherwise, if you could give example, we'll definitely inquire into it. Talking of somebody who is
and also a well-known brain scientist who has been denied the form. No, we have time till 8th to set right or roll back whatever it is. If you, I will be very happy. Kindly give me the information. We will immediately check with it. ಸರ್ ಇದೇ ರೀತಿ ಏನಾಗಿದೆ ಕಾವಲ್ ಬಸಂದ್ರದಲ್ಲಿ ಯಲಹಂಕ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅರ್ಲಿಯರ್ 2002 49 ಜಡ್ಜಸ್ ಆಫೀಸರ್ಸ್ ಎಲ್ಲರೂ ಇದ್ರು. ಎಲ್ಲರದು ಎಲ್ಲೆಲ್ಲೋ ಹೋಗಿದಾವೆ, ಒಬ್ಬರು ಸಿಗ್ತಾ ಇಲ್ಲ. ಆಮೇಲೆ ಇಲ್ಲಿ ಕೇಳಿದ್ರೆ ಆ ಇದ್ರಲ್ಲಿಲ್ಲ, ಅವರು ಮ್ಯಾಪಿಂಗ್ ಮಾಡಕ್ ಹೋದ್ರೆ ಬೇರೆ ಬೇರೆ ಹೆಸರುಗಳು ಬರ್ತಾವ. ಅದು ಕೊಟ್ಟು ಬಿಟ್ಟು ಇದು ಮಾಡಿದ್ರೆ ಅದು ನಿಮ್ಮಲ್ಲಿ ಸೆಟರೇಟ್ ಆಗ್ತಾನೆ ಇಲ್ಲ. 15 ದಿವಸ ದೇ ಆರ್ ಬ್ರಿಂಗ್ ದ ನೋಟಿಸ್ ಟು ಎಲೆಕ್ಷನ್ ಕಮಿಷನ್ ಅಂಡ್ ಈಗಲೇ ನಾನು ತಮಗೆ ಮಾಹಿತಿ ಕೊಟ್ಟಿದ್ದೀನಿ. 4,43,04,632 ಮತದಾರರು ತನ್ನ ಎಲಿಮಿನೇಷನ್ ಫಾರ್ಮ್ನ ವಾಪಸ್ ಕೊಟ್ಟಿದ್ದಾರೆ. ಎಲ್ಲಿ ವಾಪಸ್ ಕೊಟ್ಟಿಲ್ಲ ಅಲ್ಲಿ ಪ್ರತಿಯೊಂದು ಫಾರ್ಮ್ಗೂ ಸ್ಥಳ ಮಹಜರ್ ಮಾಡಲಾಗಿದೆ. ನಾನು ಅದಕ್ಕೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ, ಇಫ್ ಅಟ್ ಆಲ್ ಯಾರಿಗಾರು ರಾಂಗ್ ಆಗಿ ಮಾರ್ಕ್ ಆಗಿದ್ರೆ ಅಥವಾ ಫಾರ್ಮ್ ಬಂದಿಲ್ಲ ಅಂದರೆ ನಮ್ಮ ಗಮನಕ್ಕೆ ಕೊಟ್ಟರೆ 8ನೇ ತಾರೀಕು ಒಳಗಾಗಿ ಸರಿಪಡಿಸಿಕೊಳ್ಳಲಾಗುವುದು. ಅದಕ್ಕೆ ನಾನು ಪದೇ ಪದೇ ಎಲ್ಲ ಸಮಯದಲ್ಲಿ ಹೇಳ್ತಾ ಇದ್ದೀನಿ, ಪ್ರತಿ ಪ್ರೆಸ್ ಮೀಟ್ಲಿ ಹೇಳ್ತಾ ಇದ್ದೀನಿ, ಪೊಲಿಟಿಕಲ್ ಪಾರ್ಟಿ ಮೀಟಿಂಗಲ್ಲೂ ಹೇಳ್ತಾ ಇದ್ದೀನಿ. ನಮಗೆ ಮಾಹಿತಿ ಕೊಡಿ, ನಮಗೆ ಮಾಹಿತಿ ಕೊಡಿ. ಕೈಂಡ್ಲಿ ಗಿವ್ ದಿ ಪೋಲಿಂಗ್ ಸ್ಟೇಷನ್ ನಂಬರ್, ಕೈಂಡ್ಲಿ ಗಿವ್ ದಿ ನೇಮ್ ಆಫ್ ದಿ ವೋಟರ್ ಆರ್ ವಾಟ್ ಎವರ್ ಡೀಟೇಲ್ಸ್ ಯು ಹ್ಯಾವ್. Without details, it is difficult for me to comment or take action on the complaint. Now, we will welcome all the suggestions, all the issues raised to our notice. My only request to all the concerned, please give some details so that we can act immediately. ದಯವಿಟ್ಟು ನಾವು ಮಾಹಿತಿ ಕೊಟ್ಟರೆ ಕೊಡ್ತೀವಿ. ಫಾರಂ 6 ಕೊಡಕ್ಕೆ ಹೇಳಿದ್ದೀರಿ ಇವಾಗ. ಫಾರಂ 6 ಹೌದು, ಯಾರ್ದು ಶಿಫ್ಟೆಡ್ ಆಗಿದೆ ಅವರಿಗೆ. ಹೌದು. ಆದ್ರೆ ಅದು ಈ SIR ಡೇಟ್ ಮುಗಿದ ಮೇಲೆ ನೀವು ಅದನ್ನ ಇದು ಮಾಡೋದಲ್ಲ ಸರ್. ಈಗ ಫಾರ್ಮ್ 6 ಆನ್ಲೈನ್ ಈಗಲೇ ಸುಮಾರು 3,80,000 ಜನ ಅಪ್ಲೈ ಮಾಡಿದ್ದಾರೆ. ಆಲ್ ದ ವೆರಿಫಿಕೇಶನ್ ಸ್ಟಾರ್ಟ್. ಹೇಳ್ತೀನಿ ಸರ್. ಡ್ರಾಫ್ಟ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ? ಇಲ್ಲ, ಒಂದು ನಿಮಿಷ. ಡ್ರಾಫ್ಟ್ ರೋಲಲ್ಲಿ ಈ ಫಾರ್ಮ್ 6 ಬೇರೆ ಯಾವುದು ಇರಲ್ಲ. ಯಾಕಂದರೆ ಫಾರ್ಮ್ 6 ಈಗ ಕೊಡ್ತಾ ಇದ್ದಾರೆ. ಡ್ರಾಫ್ಟ್ ರೋಲ್ ಎನ್ಯುಮರೇಷನ್ ಫಾರ್ಮ್ ನಾನು ಹೇಳಿದಿಲ್ಲ, 16/6/2026 ಯಾವುದು ಎಲೆಕ್ಟ್ರಲ್ ರೋಲಲ್ಲಿ ನಾವು ಎನ್ಯುಮರೇಷನ್ ಫಾರ್ಮನ್ನು ಪ್ರಿಂಟ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಯಾರು ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಟ್ಟಿದ್ದಾರೆ ಅವರುಗಳ ಹೆಸರು ಮಾತ್ರ ಡ್ರಾಫ್ಟ್ ರೋಲಲ್ಲಿ ಇರ್ತದೆ. ಫಾರ್ಮ್ 6 ಯಾರು ಈಗಾಗಲೇ ಅಪ್ಲೈ ಮಾಡಿದ್ದಾರೆ 16/6/2026ರಿಂದ ಇವತ್ತಿನ ತನಕ ಅಥವಾ ಇನ್ನು ಮುಂಬರುವ ದಿವಸದಲ್ಲಿ ಯಾರು ಫಾರ್ಮ್ 6 ಅಪ್ಲೈ ಮಾಡ್ತಾರೆ ಅವ್ರದ್ದು ಪೂರ ವೆರಿಫಿಕೇಷನ್ 17ನೇ ಆಗಸ್ಟಿಂದ ಸ್ಟಾರ್ಟ್ ಆಗುವುದು. BLO ಅವರು ಆ ಫೀಲ್ಡ್ ವೆರಿಫಿಕೇಷನನ್ನು 17ನೇ ಆಗಸ್ಟಿಂದ ಮಾಡ್ತಾರೆ. ಯಾರು 16/9/2026 ಒಳಗೆ ಫಾರ್ಮ್ 6 ಕೊಡ್ತಾರೋ ಅವ್ರ ಹೆಸರು ಪೂರ 17/10/2026 ಫೈನಲ್ ಲಿಸ್ಟಲ್ಲಿ ಇರುವುದು. BLOಗಳು ಫಾರಂ 6 ಅನ್ನ ತಗೊಳ್ತಾನೆ ಇಲ್ಲ. ನೀವು ಆಫ್ಟರ್ 8 ನಮಗೆ ಕೊಡ್ರಿ, ಇವಾಗ ನಮ್ಗೆ ಇದೆ SIR ಇದಾಗಿದೆ, ನಾವು ಈಗ ತಗೊಳ್ಳಲ್ಲ ಅಂತ ನಿರಾಕರಿಸ್ತಿದ್ದಾರೆ. ಇಲ್ಲ, ನಿರಾಕರಿಸೇ ಮಾಡಿರುವುದಿಲ್ಲ. ಈಗ ಏನಾಗ್ತದೆ ಪ್ರಾಸೆಸ್. ಸರಿ, ಓಕೆ, ಸರಿ, ಓಕೆ. ಈಗ ಕೊಡಿ, ಈಗ ತಗೊಳ್ತಾರೆ. ಈಗ ನಾವು ಹೇಳ್ತಾ ಇದೀವಲ್ಲ, ಈಗ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿವರೆಗೂ BLOಗಳಿಗೆ ಎನ್ಯುಮರೇಷನ್ ಫಾರ್ಮ್ ಡ್ಯೂಟಿ ಇತ್ತು. ದೇ ಆರ್ ಸಪೋಸ್ ಟು ಡೂ ದಿ ಎನ್ಯುಮರೇಷನ್ ಫಾರ್ಮ್ ವರ್ಕ್. ಆದ್ದರಿಂದ ಅವ್ರಿಗೆ ನಾವು ಅಫಿಷಿಯಲಿ ಹೇಳಿದ್ವಿ 8ನೇ ತಾರೀಕಿಂದ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ವಿ. ಈಗ ಇನ್ನೂ 3 ದಿನ ಮುಂಚೆನೇ ಇವತ್ತಿಂದ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ತಿಳಿಸಿದ್ವಿ. GBA ವ್ಯಾಪ್ತಿಗೆ ಮಾತ್ರ ಸುಮಾರು 10 ಲಕ್ಷ ಫಾರ್ಮ್ಸ್ ಪ್ರಿಂಟ್ ಮಾಡಿದ್ವಿ. ಇನ್ನೂ ಎಷ್ಟು ಲಕ್ಷ ಫಾರ್ಮ್ಸ್ ಬೇಕಾದ್ರೂ ಪ್ರಿಂಟ್ ಮಾಡಿಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ನಾವು ಎಲಿಜಿಬಲ್ ವೋಟರ್ ಹತ್ರ ಮನವಿ ಮಾಡ್ತೀನಿ, ಬೇರೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಬೇರೆ ಯಾವುದೇ ಒಂದು ಭಾಗದಲ್ಲಿ ತಮ್ಮ ಹೆಸರು ಎಲ್ಲೂ ಎನ್ರೋಲ್ ಆಗದೇ ಇದ್ದಲ್ಲಿ ತಾವು ರಾಜ್ಯದಲ್ಲಿ ವಾಸ ಮಾಡ್ತಿದ್ರೆ ಕೈಂಡ್ಲಿ ಅಪ್ಲೈ ಫಾರ್ಮ್ 6. ಫಾರ್ಮ್ 6 ಅವೈಲೇಬಲ್. ಲಾಸ್ಟ್ ಡೇಟೇ ಇಲ್ಲ. ಫಾರ್ಮ್ 6ಗೆ ಲಾಸ್ಟ್ ಡೇಟೇ ಇಲ್ಲ. ಯಾರ್ಯಾರು 16/9/2026 ಒಳಗೆ ಫಾರ್ಮ್ 6 ಅಪ್ಲೈ ನಮಗೆ ಸಬ್ಮಿಟ್ ಮಾಡ್ತಾರೋ ಅವ್ರ ಹೆಸರು 17/10 ಫೈನಲ್ ರೋಲಲ್ಲಿ ಇರ್ತದೆ. ಯಾರು 16/9 ಆದಮೇಲೆ ಕೊಡ್ತಾರೆ ಅವರು ಮತ್ತೆ ಸಪ್ಲಿಮೆಂಟರಿ ಲಿಸ್ಟಲ್ಲಿ ಸೇರ್ಪಡೆ ಆಗ್ತದೆ. ಸೊ ಡ್ರಾಫ್ಟ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17 ಆಗಸ್ಟ್. 17 ಆಗಸ್ಟ್. ಫೈನಲ್ ರೋಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ 17/10 ಅಕ್ಟೋಬರ್. ಸೊ ಯಾರ್ಯಾರು 17/16/9 ಒಳಗೆ ಕೊಡ್ತಾರೆ ಅವ್ರ ಹೆಸರು ಪೂರ 17/10 ಬರ್ತದೆ. ಬಾಕಿ ಇವ್ರ ಹೆಸರು ಸಪ್ಲಿಮೆಂಟ್ ಲಿಸ್ಟ್ ಬರ್ತಾ ಇದೆ. ಫಾರ್ಮ್ 6 ಕೊಡಲಿಕ್ಕೆ ಲಾಸ್ಟ್ ಡೇಟ್ ಎಂದು ಯಾವುದೂ ಇಲ್ಲ. ಯಾವುದು? ಈಗ ಎಲೆಕ್ಟ್ರಲ್ ರೋಲ್ ರಿವಿಷನ್ದು ಬಹುಮುಖ್ಯ ಒಂದು ಉದ್ದೇಶ ಏನಂತ ಕೇಳಿದರೆ ಎವ್ರಿ ಎಲಿಜಿಬಲ್ ವೋಟರ್ ಶುಡ್ ಬಿ ಎನ್ರೋಲ್ಡ್ ಇನ್ ಟು ದಿ ಎಲೆಕ್ಟ್ರಲ್ ರೋಲ್. ಅದೇ ಮುಖ್ಯ. ಈಗ ಶಿಫ್ಟ್ ಆಗಿರೋರು ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ನಮಗೆ ಗೊತ್ತಾಗಲ್ಲ. ಅಕಸ್ಮಾತ್ ನಮ್ಮ ಹತ್ರ ಆ ಮಾಹಿತಿ ಇದ್ದರೆ ಪರವಾಗಿಲ್ಲ. ಈಗ ಶಿಫ್ಟ್ ಅವರು ಆ ವಿಳಾಸದಲ್ಲಿ ಇಲ್ಲ ಎಂದು ಮಾತ್ರ ನಮಗೆ ಗೊತ್ತಾಗ್ತದೆ. ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಗೊತ್ತಾಗಲ್ಲ. ಅದಕ್ಕೆ ನಾವು ಎಲ್ಲ BLO ಹತ್ರ ಫಾರ್ಮ್ 6 ಅನ್ನ ಲಭ್ಯ ಇಟ್ಟಿರ್ತೀವಿ. ಆನ್ಲೈನ್ ಆಲ್ಸೋ ದೇ ಕ್ಯಾನ್ ಅಪ್ಲೈ.
ಈಗ ಕೊಡ್ತಾರೆ ಸರ್, ಪ್ರಿಂಟ್ ಮಾಡಿ ಕೊಡ್ತೀನಿ ಹೇಳಿದಿಲ್ಲ ಸರ್, ನಾಳೆಯಿಂದ ಅಪ್ಲೈ ಮಾಡಿ. ಹಾ. 8ನೇ ಆಗಸ್ಟ್ವರೆಗೂ ಅವ್ರಿಗೂ ಇಲ್ಲ ತಾವು ಕೇಳಿದ್ರು ಎನ್ಯುಮರೇಷನ್ ಫಾರ್ಮ್ 6 ಎನ್ಯುಮರೇಷನ್ ಫಾರ್ಮ್ ಆ ಅಡ್ರೆಸ್ ಅಲ್ಲಿ ಇದ್ರೆ ಮಾತ್ರ BLO ಕೊಡ್ಲಿಕ್ಕೆ ಆಗುತ್ತದೆ. ಫಾರ್ಮ್ 6 ಕೊಟ್ಟು ಅವರು ಸೇರ್ಪಡೆ ಮಾಡಿಕೋಬಹುದು. SIR ಪ್ರಾಸೆಸ್ ಹೇಳ್ತಾ ಇರೋದು ಸರ್, SIR ಪ್ರಾಸೆಸ್ ಇಟ್ಸ್ ಎ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.